ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಗ್ಲಿಟ್ಸ್. ಧನುರ್ಮಾಸದ ಪೂಜೆ ಇವತ್ತು ಶುಕ್ರವಾರ. ಲಕ್ಷ್ಮಿಗೆ ಪೂಜೆ ಮಾಡಿದ್ರೆ ಆ ವಿಷ್ಣು ಅಂದರೆ ವೆಂಕಟೇಶ್ವರನಿಗೆ ಅಷ್ಟು ಸಂತೋಷ ಅಂತೆ. ಶುಕ್ರವಾರ ಇವತ್ತು ನಾವು ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡ್ತೀವಲ್ವ. ಎಲ್ಲರೂ ಕಳಸಕ್ಕೆ ಹೊಸ ಎಲೆ ಇಟ್ಬಿಟ್ಟು ಹೂವಿಟ್ಟು ಕಾಯಿ ಇಟ್ಟು ಎಲ್ಲ ಪೂಜೆ ಮಾಡ್ತಾರೆ. ಇವತ್ತು ನಾನು ಕೂಡ ನಮ್ಮ ಗಾರ್ಡನಲ್ಲಿ ಪಾರಿಜಾತ, ಜಾಜಿ ಮಲ್ಲಿಗೆ, ದುಂಡು ಮಲ್ಲಿಗೆ, ಸಂಜೆ ಮಲ್ಲಿಗೆ ಎಲ್ಲ ಬಿಟ್ಟಿತ್ತು. ಎಲ್ಲ ಎರಡೆರಡು ಹೂವನ್ನ ತೊಗೊಂಬಂದು ಇವತ್ತು ಲಕ್ಷ್ಮಿಗೆ ಏರಿಸ್ಬಿಟ್ಟು ಪೂಜೆ ಮಾಡಿದ್ದು. ಅಷ್ಟು ಸಂತೋಷ ಆಯಿತು, ಅಷ್ಟು ಖುಷಿ ಆಯಿತು ಕೂಡ. ಯಾಕಂದರೆ ಲಕ್ಷ್ಮಿಗೆ ಸುಗಂಧ ಭರಿತ ಹೂಗಳು ತುಂಬ ಇಷ್ಟ ಅಂತೆ. ಎಲ್ಲ ಟೈಮಲ್ಲೂ ಸಿಕ್ಕಾಗ ಅವಕಾಶನ ಮಿಸ್ ಮಾಡ್ಕೋಬಾರ್ದು ಅಂದ್ಕೊಂಡು ಎಲ್ಲ ತಂದು ಇವತ್ತು ಹಾಕಿ ಅಷ್ಟು ಖುಷಿಯಾಗಿದೆ ನನಗೆ. ಹಾಗೆ ಪೊಂಗಲ್ ಕೂಡ ರೆಡಿ. ಈ ಧನುರ್ಮಾಸ ಮುಗಿಯೋವರೆಗೂ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ. ಆಮೇಲೆ ಇರಲ್ಲ ಅಂತಲ್ಲ. ಆಮೇಲೆ ನನ್ನ ಪೂಜೆ ಪ್ರತಿನಿತ್ಯ ಆಗೋದು 7 ಗಂಟೆ ಅಥವಾ 7:15 ಮಾಡ್ತೀನಿ. ಬಟ್ ಈ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀವಲ್ವ, ಅದ್ರ ಪುಣ್ಯನೂ ಬೇರೆ, ಹಾಗೆ ಅದರ ಏನು ಹೇಳ್ತಾರೆ ಎನರ್ಜಿನೇ ಬೇರೆ. ನಮಗೇನೋ ಒಂದು ರೀತಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ರೂ ಕೂಡ ಸುಸ್ತಾಗಿದೆ, ಟಯರ್ಡ್ ಆಗಿದೆ, ಯಾಕೆ ಎದ್ದೇಳಬೇಕು ಒಂದು ದಿನಕ್ಕೂ ಅನಿಸಲ್ಲ. 4 ಗಂಟೆ 3:45 ಅಲಾರಾಮ್ ಆಯ್ತಂದರೆ ನಿಜವಾಗ್ಲೂ ದಡ್ಬಡ್ ಅಂತ ಎದ್ದೇಳೋದು, ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು, ಅಷ್ಟು ಎನರ್ಜಿ ಇರುತ್ತೆ, ಖುಷಿ ಇರುತ್ತೆ. ಏನೋ ಒಂಥರ ನನಗೆ ಗೊತ್ತಿಲ್ಲ, ನನಗೊಬ್ಬಳಿಗೆ ಈ ಫೀಲ್ ಆಗ್ತಾಯಿದೆ ಅಥವಾ ಪೂಜೆ ಮಾಡ್ತಾರೋ ನಿಮ್ಮೆಲ್ರಿಗೂ ಈ ಅನುಭವ ಆಗ್ತಾಯಿದೆ ಅಂತಲೂ ಅನಿಸುತ್ತೆ. ಬನ್ನಿ, ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇರೋದು ಪೂಜೆಯ ಜೊತೆಗೆ. ಬಿಕಾಸ್ ಧನುರ್ಮಾಸದ ಪೂಜೆ ಹೇಗಿದ್ದರೂ ಆಗಿರುತ್ತೆ ಬೆಳಗ್ಗೆ, ಹಾಗಾಗಿ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ನಂತರ ಇವತ್ತು ಕಂಟಿನ್ಯೂಸ್ ಆಗಿ ನಮ್ಮ ಮನೇಲಿ ನಾನು ಏನೆಲ್ಲ ಬಳಸ್ತೀನಿ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್, ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋ ಒಂದು ಚಿಕ್ಕ ಪ್ರಯತ್ನ. ಜಸ್ಟ್ ಟೀ ಆಯಿತು. ಇದು ನೀರು ಹಾಕಿಟ್ಟಿದ್ದೀನಿ, ಅಂದರೆ ಒಣಗಬಾರ್ದು ಅಂತ. ಸಾರಿ, ಮರ್ತೋಗ್ಬಿಟ್ಟೆ ನಿಮಗೆ ತೋರಿಸೋದು. ಟೀಗೆ ನಾನು ಬಳಸಿದ್ದು ಫ್ರೆಶ್ ಆನ್ ಬೆಲ್ಲ ಅಥವಾ ಮುತಾಲಿಕ್ ಸರ್ ಬೆಲ್ಲ. ಅದು ಖಾಲಿ ಆದರೆ ಇದು ಖಾಲಿ ಆದರೆ ಅದು ಅನ್ನೋ ಥರ ಬಳಸ್ತಿದ್ದು. ಫ್ರೆಶ್ ಆನ್ ಅಲ್ಲಿ ಸಿಗುವಂಥ ಬೆಲ್ಲ. ಎರಡನೇದಾಗಿ ಇವತ್ತು ನನ್ನ ಬ್ರೇಕ್ಫಾಸ್ಟ್ ಫರ್ಮೆಂಟೆಡ್ ರೈಸ್. ಓಕೆ, ರೈಸ್ನ ರಾತ್ರಿನೇ ಫರ್ಮೆಂಟ್ ಮಾಡಕ್ಕೆ ಇಟ್ಟಿದೆ. ಅದರಲ್ಲಿ ಏರ್ ಬಬಲ್ಸ್ ಬರ್ತಾ ಇರೋದು ನಿಮಗೆ ಕಾಣಿಸ್ತಿದೆಯೋ ಎಲ್ಲೋ ಗೊತ್ತಿಲ್ಲ. ಇದು ತುಂಬಾನೇ ಒಳ್ಳೇದು. ಓಕೆ, ಈ ಫರ್ಮೆಂಟೆಡ್ ರೈಸ್ಗೆ ನಾನು ನಮ್ಮ ಫ್ರೆಶ್ ಆನ್ ಅಲ್ಲಿ ಸಿಗುವಂಥ ಹಿಮಾಲಯನ್ ಪಿಂಕ್ ಸಾಲ್ಟ್, ಸೈಂಧವ ಲವಣ, ಅದನ್ನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಇದನ್ನ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಬೇಕಾದ್ರೆ ಮೊಸರು, ಮಜ್ಜಿಗೆ ಏನಾದರೂ ಆ್ಯಡ್ ಮಾಡಿಬಿಟ್ಟು ಉಪ್ಪಿನಕಾಯಿ ಜೊತೆಗೆ ನಾವು ಇದನ್ನ ತಿನ್ಬೇಕಾಗತ್ತೆ. ಇದು ನನ್ನ ಬ್ರೇಕ್ಫಾಸ್ಟ್ ಜೊತೆಗೆ. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಗ್ಲಿಟ್ಸ್. ಇವತ್ತಿನ ದಿನ ನಾನು ನಿಮ್ಮ ಜೊತೆ ನನ್ನ ಕೆಮಿಕಲ್ ಫ್ರೀ ದಿನಚರಿ ಅಂದರೆ ನನ್ನ ಆರ್ಗ್ಯಾನಿಕ್ ರುಟೀನ್ ಹೇಗಿರುತ್ತೆ ಅಂತ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾವ ಮನುಷ್ಯನೂ ಪರ್ಫೆಕ್ಟ್ ಅಲ್ಲ, 100% ಪರ್ಫೆಕ್ಟ್ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಗಾಯೋಸ್ ಗ್ಲಿಟ್ಸ್ ಯೂಟ್ಯೂಬ್ ಕುಟುಂಬದಲ್ಲಿ ಸಾಧ್ಯವಾದ ಮಟ್ಟಿಗೆ 90% ಟ್ರೈ ಮಾಡಿದ್ದಾರೆ ಎಲ್ಲರೂ ಕೆಮಿಕಲ್ ಇಲ್ದೇನೆ ಜನರಿಗೆ, ಸಮಾಜಕ್ಕೆ ನಾವೇನಾದರೂ ಕೊಡಬೇಕು ಅಂತ. ಅದರಲ್ಲೂ ಆರ್ಗ್ಯಾನಿಕ್ಕೇ ಕೊಡಬೇಕು ಅಂತ ಪರಿತಪಿಸ್ತಾ ಇರೋರು ಎಷ್ಟೋ ಜನ ಇದ್ದಾರೆ. ಸೊ ಇವತ್ತು ನನ್ನ ಬೆಳಗ್ಗೆ ಎದ್ದು ಕೆಲಸ ಶುರು ಮಾಡ್ತೀನಲ್ಲ, ಫ್ರೆಶ್ ಅಪ್ ಆಗೋದ್ರಿಂದ ಹಿಡಿದು ಕೆಲಸ ರಾತ್ರಿ ಮಲ್ಗೋವರೆಗೂ ನಾನು ಏನನ್ನ ಬಳಸ್ತೀನಿ ಪ್ರತಿನಿತ್ಯ ಮನೆಯಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಬಿಕಾಸ್ ನಾನು ಯಾವುದನ್ನು ಕೊಂಡ್ಕೊಂಡು ಬಂದು ಹೊಸ ಪ್ಯಾಕೆಟ್ ಇಟ್ಬಿಟ್ಟು ತೋರಿಸ್ತಾ ಇಲ್ಲ. ನನ್ನ ಪ್ರತಿದಿನ ನಮ್ಮ ಮನೆಯಲ್ಲಿ ನಾವೇನು ಬಳಸ್ತೀವಿ, ನಮ್ಮ ರುಟೀನ್ ಹೇಗಿರುತ್ತೆ, ಅಂದ್ರೆ ನಮ್ಮ ಆರ್ಗ್ಯಾನಿಕ್ ರುಟೀನ್ ಹೇಗಿರುತ್ತೆ, ಏನೆಲ್ಲ ವಸ್ತುಗಳನ್ನ ನಮ್ಮ ಈ ದಿನಚರಿಯಲ್ಲಿ ನಾವು ಸೇರಿಸ್ಕೊಂಡಿದೀವಿ ಅನ್ನೋದ್ರ ಬಗ್ಗೆ ಈ ವ್ಲಾಗ್ ಆಗಿರುತ್ತೆ. ಕಂಪ್ಲೀಟ್ ಆಗಿ ನೋಡಿ, ನಿಮಗೂ ಒಂದು ಐಡಿಯಾ ಬರುತ್ತೆ. ಬಿಕಾಸ್ ಐ ಪ್ರಾಕ್ಟೀಸ್ ವಾಟ್ ಐ ಪ್ರೀಚ್. ತುಂಬ ಜನ ಹೇಳ್ತಾರೆ ನೀವು ಹೇಳ್ತೀರಾ, ನೀವೇನು ಮಾಡಲ್ಲ, ನಮಗಷ್ಟೇ ಹೇಳ್ತೀರಾ ಅಂತ. ಸಾಧ್ಯನೇ ಇಲ್ಲ. ಮೊದಲು ನಾನು ನನ್ನ ಮೇಲೆ ಪ್ರಯೋಗ ಮಾಡ್ಕೊಳ್ಳೋದು. ಅವ್ರಿಗೆಲ್ಲ ಹೇಳ್ತೀನಿ ನೀವು ಪ್ರಯೋಗ ಮಾಡ್ಕೊಂಬಿಡಿ ಫಸ್ಟು, ಆಮೇಲೆ ನನಗೆ ಕೊಡಿ, ನಾನು ಓಕೆ ಅಂದರೆ ಮಾತ್ರ ನಾನು ನಮ್ಮ ಜನರಿಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ. ಅದೇ ಥರನೇ ಇಲ್ಲಿವರೆಗೂ ನಾವು ನಡ್ಕೊಂಡು ಬಂದಿದ್ದೀವಿ. ಇನ್ನು ಗ್ರಾಸರಿ ವಿಷಯದಲ್ಲಂತೂ ಒಂದು ಅಂದರೆ ಏನಂದ್ರೆ ಇನ್ನೊಂದು ಮಾತಿಲ್ಲ. ನಮ್ಮ ಮುತಾಲಿಕ್ ಸರ್ ಇರ್ಬೋದು, ಸತ್ಯ ಸರ್ ಆಗಿರ್ಬೋದು, ಸುಹಾಸಿನಿ ಆಗಿರ್ಬೋದು, ಹಗಲು ರಾತ್ರಿ ಒಂದು ಚೂರು ಅದರಲ್ಲಿ ಏನು ಕುಂದು ಕೊರತೆ ಬರಬಾರ್ದು, ಜನರಿಗೆ ನಾವು ಏನ್ ಹೇಳ್ತಾರೆ ಮೋಸ ಮಾಡಬಾರ್ದು ಅಂತ ಹೇಳಿ ಅಷ್ಟು ಒಳ್ಳೆಯದನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುತಾಲಿಕ್ ಸರು ತಪಸ್ ಮಾಡ್ದಂಗೆ ಅವ್ರದ್ದೊಂದು ರೀತಿ ಜೀವನ. ಸಾವಯವ ಕೃಷಿಕರಿಗೆ ಬೆಂಬಲ ಕೊಡಬೇಕು, ಸಾವಯವ ಬೆಳೆನ ಬೆಳಿಬೇಕು ಅಂದ್ಕೊಂಡು
ಹಾಗೆ ನಮ್ಮ ಸತ್ಯ ಸರ್ ಕೂಡ, ಸುಹಾಸಿನಿ ಕೂಡ. ಸೊ ಬನ್ನಿ ಇವತ್ತಿನ ಈ ವ್ಲಾಗ್ ಕಂಪ್ಲೀಟ್ ಆಗಿ ನೋಡಿ, ನಿಮಗೂ ಅರ್ಥ ಆಗುತ್ತೆ ನಮ್ಮ ಜೀವನದಲ್ಲಿ ನಾವೇನೆಲ್ಲ ಅಳವಡಿಸ್ಕೊಂಡಿದೀವಿ ಅಂತ. ಇಷ್ಟ ಆದ್ರೆ ಗೊತ್ತಲ್ಲ, ಪ್ಲೀಸ್ ಬಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಒಂದು ನೋಟಿಫಿಕೇಶನ್ ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆಯಿಂದ ನೋಡ್ಕೊತಾ ಬನ್ನಿ ನಾ ಏನೆಲ್ಲ ಬಳಸ್ತೀನಿ ಅಂತ ನಿಮ್ಗೆ ತೋರಿಸ್ತಾನೆ ಹೋಗ್ತೀನಿ. ಗುಡ್ ಮಾರ್ನಿಂಗ್. ಮೊದಲನೇದಾಗಿ ಫೇಸ್ ವಾಶಿಂದ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಹಲ್ಲು ಪುಡಿ. ಈ ಹಲ್ಲು ಪುಡಿನ ನಾನೊಬ್ಬಳೇ ಬಳಸೋದು. ಓಕೆ, ನಮ್ಮ ಮನೇಲಿ ಅವ್ರಿಬ್ಬರಿಗೂ, ನನ್ನ ಮಗನಿಗೂ ಆಗಲಿ ನಮ್ಮ ಮನೆಯವ್ರಿಗಾಗಲಿ ಇಬ್ಬರಿಗೂ ಇಷ್ಟ ಆಗಲ್ಲ. ನಾನೊಬ್ಬಳೇ ಬಳಸೋದ್ರಿಂದ ಇನ್ನ ಇಷ್ಟಿದೆ. ಈ ಹಲ್ಲು ಪುಡಿ ಎಲ್ಗಾದ್ರೂ ಅರ್ಜೆಂಟ್ ಹೊರಟಾಗ ನಾನು ಬಳಸಲ್ಲ, ಯಾಕಂದ್ರೆ ತುಂಬ ಟೈಮ್ ತಗೊಂಡು ಪ್ರತಿದಿನ ಬಳಸ್ತೀನಿ. ತುಂಬ ಟೈಮ್ ತಗೊಂಡು ನಾನು ಬ್ರಷ್ ಮಾಡುವಾಗ ನಾನು ಅದನ್ನು ಬಳಸ್ತೀನಿ. ಹಾಗೆ ಫೇಸ್ ವಾಶಿಗೆ ಬಂದರೆ ಇದು ಹರಿಪ್ರಿಯಾ ಅವರ ಫೇಸ್ ವಾಶ್. ಇದು ಮುಂಚೆಲ್ಲ ನಾವು ಒಂಥರ ಟ್ಯೂಬ್ ತರ ಬಾಟಲ್ನ ಬಳಸಿ ಬಿಸಾಕಿದೀವಿ. ಇದು ಹೊಸದಾಗಿ ಅವ್ರಿಗೆ ಮಾಡಿರೋಂಥ. ಹಾಗೆ ದಾವಿಯೋ ಫೇಸ್ ವಾಶ್. ಏನಿದು ಎರಡು ಇಟ್ಕೊಂಡಿದಾರ ಅಂದ್ರೆ ನೋಡ್ಬೋದು. ಇನ್ನೊಂದು ಅರ್ಧ ಇದೆ. ಕಾರಣ ಇದನ್ನು ಟ್ರೈ ಮಾಡಿದ್ದೀನಿ. ನಾನು ನಿಮಗೆ ರೆಕಮೆಂಡ್ ಮಾಡ್ಬೇಕಂದ್ರೆ ಎರಡನ್ನೂ ಟ್ರೈ ಮಾಡ್ಬೇಕು ಅಲ್ವಾ. ಸೊ ಇದನ್ನು ಮಾಡಿದ್ದೀನಿ. ದಿ ಬೆಸ್ಟ್. ಎರಡೂ ಕೂಡ ನನ್ನ ಸ್ಕಿನ್ನಿಗೆ ಸೂಟ್ ಆಗಿದೆ. ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಅದು ನಾನು ಮುಂಚೆ ಹಿಮಾಲಯದ ಫೇಸ್ ವಾಶ್ ಯೂಸ್ ಮಾಡ್ತಿದ್ನಲ್ಲ, ಅದು ಬಾಟ್ಲಿಗೆ ಹಾಕಿ ಡಂಪ್ ಮಾಡಿದ ಹಾಗೆ ಇದೆ. ಹೆಚ್ಚು ಕಡಿಮೆ ಈಗ ಒಂದು 2 ತಿಂಗಳಿಂದ ಅದನ್ನು ಬಳಸೇ ಇಲ್ಲ. ಕಂಪ್ಲೀಟ್ ಆಗಿ ನಾನು ಈ 2 ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೊಂದು 2 ಬಾಟ್ಲ್ ಖಾಲಿ ಮಾಡಿದ್ದೀನಿ. ಇದು 2ನೇ ಬಾಟ್ಲು, ಇದು 3rd ಬಾಟಲ್, ಇದು 2ನೇ ಬಾಟ್ಲು. ಓಕೆ, ಯೂಸ್ ಮಾಡ್ತೀನಿ. ನನ್ನ ಸ್ಕಿನ್ನಿಗೆ ಎರಡೂ ಸೆಟ್ ಆಗಿದೆ. ನಿಮ್ ನೋಡ್ಬೋದು, ನನ್ನ ಸ್ಕಿನ್ ಅಲ್ಲಿ ಒಂದು ಗ್ಲೋ ಕೂಡ ಇದೆ. ನ್ಯಾಚುರಲ್ ಪ್ರಾಡಕ್ಟ್ಸ್ ಬಳಸ್ತಾ ಇರೋದ್ರಿಂದ ಅದು ಗೊತ್ತಾಗುತ್ತೆ ಕೂಡ. ಇಲ್ಲಿ ಸ್ನಾನಕ್ಕೆ ಅಂತ ಬಂದ್ರೆ ಇದು ದಾವಿಯೋ ಅವರ ಬಾಡಿ ವಾಶ್. ಇದು ನಮ್ಮ ಮನೆಯವರಿಗೆ ಇಷ್ಟ. ನಮ್ಮ ಮನೆಯವ್ರು ದಾವಿಯೋ ಬಾಡಿ ವಾಶ್ನೇ ಯೂಸ್ ಮಾಡೋದು, ಬೇರೆ ಏನು ಯೂಸ್ ಮಾಡಲ್ಲ. ಹಾಗೆ ನಾನು ವಾಣಿಯವರ ಸ್ನಾನದ ಪುಡಿನ ಬಳಸ್ತೀನಿ. ನಿಮ್ಗೆ ಹೇಳ್ತಾ ಇದ್ದೀನಿ, ಹಾನೆಸ್ಟ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡ್ಬೋದು ಇನ್ನೊಂದು ಕಾಲ್ ಭಾಗ ಇದೆ ಅಷ್ಟೇ. ಇದು ಅವ್ರಿಗೆ ಅದು ಇಷ್ಟ, ಈಸಿಯಾಗಿ ಮಾಡ್ಬೋದು ಅಂತ. ನನಗೆ ಈ ಸ್ನಾನದ ಪುಡಿ ಇಷ್ಟ. ನಾನು ಇದನ್ನ ಬಳಸ್ತೀನಿ, ಅವ್ರು ಅದನ್ನ ಬಳಸ್ತಾರೆ. ಅದ್ರ ಜೊತೆಗೇನೆ ಹಾಗೆ ನಿಮಗೆ ಮೊನ್ನೆ ವಿಡಿಯೋದಲ್ಲಿ ತೋರಿಸಿದೆ, ನಾನು ಹರಿಪ್ರಿಯಾ ಅವರ ಆಲೋವೆರಾ ಜೆಲ್ ಬಳಸ್ತೀನಿ ಅಂತ. ಹಾಗೆ ಇದು ದಾವಿಯೋ ಅವರ ಹೈಬಿಸ್ಕಸ್ ಶಾಂಪೂ. ಬಿಕಾಸ್ ಹೇರ್ ಫಾಲ್ ಆದ್ರಂತೂ ತುಂಬ ಯೂಸ್ ಖಾಲಿ ಆಗ್ತಾ ಇದೆ, ಒಂಚೂರಿದೆ. ಇದು ಹೈಬಿಸ್ಕಸ್ ಶಾಂಪೂ ದಾವಿಯೋ ಅವ್ರದ್ದು. ಇದು ನಾನು ತಲೆ ಸ್ನಾನ ಮಾಡಿದ್ರೆ ಯೂಸ್ ಮಾಡ್ತೀನಿ. ಹಾಗೆ ಅಲ್ಲಿ ನೋಡ್ಬೋದು ಸೆನ್ಸೋಡೈನ್ ಇದೆ, ನಮ್ಮ ಮನೆಯವರ ಟೂತ್ ಪೇಸ್ಟ್. ಹಾಗೆ ಇದು ಹರಿಪ್ರಿಯಾ ಅವರ ಕಾಫಿ ಸ್ಕ್ರಬ್. ಇದು ಫೇಸ್ ಸ್ಕ್ರಬ್ ಬಾತ್ರೂಮಲ್ಲಿ ಇಟ್ಟಿರ್ತೀನಿ, ಕಾರಣ ಯಾವಾಗಾದ್ರೂ ಎಮರ್ಜೆನ್ಸಿ ಬಳಸ್ಬೋದು ಅಂತ. ಹಾಗೆ ಇದು ನನಗೆ ದಾವಿಯೋ ಅವರು ನನಗಂತ ಕಸ್ಟಮೈಸ್ ಮಾಡಿ ಕೊಟ್ಟರು ಅಂತ ಫೇಸ್ ಸ್ಕ್ರಬ್. ಇದರಲ್ಲಿ ಯಾವುದೇ ರೀತಿ ಅರಿಶಿನ ಆಗಲಿ ಸ್ಯಾಂಡಲ್ವುಡ್ ಎರಡೂ ಹಾಕಿಲ್ಲ, ನನ್ನ ಸ್ಕಿನ್ನಿಗೆ ಆಗಲ್ಲ ಅಂತ ಹೇಳಿ ಮಾಡಿ ಕೊಟ್ಟಿರುವಂಥ ಪೌಡರ್. ಸೊ ಇದಿಷ್ಟು ಸ್ನಾನದ್ದಾದ್ರೆ ಬನ್ನಿ. ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ನನ್ನ ಕೆಲಸ 1 ಗ್ಲಾಸ್ ಬಿಸಿನೀರನ್ನ ಕುಡಿಯೋದು. ಕೆಲವೊಮ್ಮೆ ತಣ್ಣೀರು ಕುಡಿದು ಹೋಗಿ ಬಂದ ಮೇಲೆ ಬಿಸಿನೀರು ಕುಡಿತೀನಿ. ಈಗ ಬಿಸಿನೀರನ್ನ ಕುಡಿತೀನಿ. ಬಿಸಿನೀರು ಕುಡಿಯೋಕ್ಕೆ ನಾನು ಲೆಮನ್ ಹಾಗೆ ಹನಿ ಯೂಸ್ ಮಾಡ್ತೀನಿ. ಹನಿ ಒಂದು ಚಿಕ್ಕ ಸ್ಪೂನ್ ಅಷ್ಟು ಯೂಸ್ ಮಾಡ್ತೀನಿ. ಇದು ಪ್ಯೂರ್ ಆರ್ಗ್ಯಾನಿಕ್ ಹನಿ, ನಮ್ಮ ಫ್ರೆಶ್ ಆನ್ದು. ನೋಡ್ಬೋದು, ಫ್ರೆಶ್ ಆನ್ ಹನಿ. ನಿಮಗೆ ಸದ್ಯದಲ್ಲೇ ಫ್ರೆಶ್ ಆನ್ ಶಾಪ್ ಕೂಡ ಓಪನ್ ಆಗುತ್ತೆ. ಇನ್ಮೇಲೆ ಬೇಕಾದ್ರೆ ನೀವು ಅಲ್ಲೇ ತೊಗೋಬೋದು. ಆಲ್ರೆಡಿ ಅರ್ಧ ಆಗೋಗಿದೆ. ಆತಂಕ ಆಗುತ್ತೆ ನನಗೆ. ಯಾವಾಗಲೂ ನನಗೆ ಬೇಕಾಗಿರೋ ವಸ್ತುಗಳು ಫುಲ್ ಇರಬೇಕು ಅಂತ ಇಷ್ಟಪಡ್ತೀನಿ. ಇದು ಆಲ್ರೆಡಿ ಅರ್ಧ ಆಗಿದೆ. ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ. ಬೆಳಗ್ಗೆ ಎದ್ದು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ನಾನು ಮಾಡೋದು, ಆಚೆ ಕಡೆ ಕ್ಲೀನ್ ಮಾಡಿ ರಂಗೋಲಿನ ಹಾಕೋದು. ಇದು ಅಜ್ಜಿ ಅರಮನೆಯ ರಂಗೋಲಿ ಡಬ್ಬಿ. ನೋಡಿ, ಇಲ್ಲಿ ಕೆಮ್ಮಣ್ಣು ಹಾಗೆ ರಂಗೋಲಿ ಪುಡಿ ಎರಡು. ಇದನ್ನ ಹಾಕಿ ಇಟ್ಟಾಗಿಂದನು ಒಂದೇ ಒಂದು ಚೂರು ಆ ಕಡೆ ಈ ಕಡೆ ಮಿಕ್ಸ್ ಆಗಲ್ಲ, ಚೆಲ್ಲಲ್ಲ. ಹೇಗೆ ಬೇಕಾದರೂ ನಾವು ಬಳಸ್ಬೋದು. ಹಾಗೆ ಇರುತ್ತೆ, ತೋರಿಸ್ತೀನಿ ನಿಮಗೆ ನೋಡಿ. ಹಾಗೆ ಅರಿಶಿನ ಕುಂಕುಮ, ಹೊಸ್ತಿಲ್ ಪೂಜೆ ಮಾಡೋಕ್ಕೆ ನಾವು ಅರಿಶಿನ ಕುಂಕುಮನ ಬಳಸ್ತೀವಿ. ಅರಿಶಿನ ಕುಂಕುಮ ಇದು ಕೂಡ ಅಷ್ಟೇ 1 ವರ್ಷ ಆಗಿದೆ ಹಾಕಿಟ್ಬಿಟ್ಟು, ಇವತ್ತಿನವರೆಗೂ ಹುಳು ಬಿದ್ದಿಲ್ಲ. ಅದೊಂದೇ ಕಾರಣಕ್ಕೆ ಈ ಟೀಕುಡ್ ರಂಗೋಲಿ ಬಾಕ್ಸ್ ಹಾಗೆ ಅರಿಶಿನ ಕುಂಕುಮದ ಬಾಕ್ಸ್ನ ರೆಗ್ಯುಲರ್ ಆಗಿ ನಾನು ಬಳಸ್ತೀನಿ. ಇನ್ನು ಟೀ ಮಾಡಿಕೊಂಡ್ರೆ ಆರ್ಗ್ಯಾನಿಕ್ ಜಾಗರಿ ಪೌಡರು, ಮುತಾಲಿಕ್ ಸರ್ ಜಾಗರಿ ಪೌಡರ್ ಆದರೂ ಓಕೆ, ಇದು ಫ್ರೆಶ್ ಆನ್ ಜಾಗರಿ ಪೌಡರ್ ಆದರೂ ಓಕೆ. ಇಬ್ಬರ ಮೇಲೂ ನಮಗೆ ಅಷ್ಟು ನಂಬಿಕೆ, ಪ್ರೀತಿ, ವಿಶ್ವಾಸ ಇರೋದ್ರಿಂದ ನೋಡಿ, ಇದು ಮುತಾಲಿಕ್ ಸರ್ದು ಬೆಲ್ಲದ ಇದು ಒಂದು ಬಾಲ್ಸ್ ತರ ಇದೆ. ಇದನ್ನ ನಾನು ಸಾಂಬಾರ್ಗೆ, ಪಲ್ಯಕ್ಕೆಲ್ಲ ಬಳಸುವಾಗ ಇದನ್ನ ಯೂಸ್ ಮಾಡ್ತೀನಿ. ಹಾಗೆ ಇದು ಕಾಫಿ ಟೀಗೆ ನಾನು ಫ್ರೆಶ್ ಆನ್ ಬೆಲ್ಲದ ಪುಡಿ ಸದ್ಯಕ್ಕೆ ಬಳಸ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಒಂದು ವಸ್ತು ಏನಂದ್ರೆ
ರಾಗಿ ಮಾಲ್ಟ್. ಪೂರ್ಣಿಮಾ ಅವರ ರಾಗಿ ಮಾಲ್ಟ್ ಇದಿಲ್ಲದೆ ಇದ್ರೆ ನನ್ನ ದಿನ ಕಂಪ್ಲೀಟ್ ಆಗಲ್ಲ ಅನ್ಕೊಳ್ಳಿ. ದಿನದಲ್ಲಿ ಒಂದು ಸಾರಿ ಆದ್ರೂ ನಾನು ಮಾಲ್ಟ್ನ ಕುಡಿತೀನಿ. ಆಯ್ತು ಬೆಳಗ್ಗೆ ಆದ್ರೂ ಸರಿ, ಇಲ್ಲಾಂದ್ರೆ ಸಂಜೆ ಆದ್ರೂ ಸರಿ. ರಾಗಿ ಮಾಲ್ಟ್ ಮಾಡ್ಕೊಳ್ಳುವಾಗಲೇ 1 ಸ್ಪೂನ್ ಈ ನೋಡಿ ಸ್ಟೇಪಲ್ ಮಾಡಿಟ್ಟಿದ್ದೀನಿ, 1 ಸ್ಪೂನ್ ಪ್ರೋಟೀನ್ ಪೌಡರ್ನ ನಾನು ಮಾಲ್ಟಿಗೆ ಹಾಕೋತೀನಿ. ಇಲ್ಲ ಅವತ್ತು ನಾನು ರಾಗಿ ಮಾಲ್ಟ್ ಮಿಸ್ ಮಾಡಿದೆ ಅಂದ್ರೆ 1 ಸ್ಪೂನ್ ಈ ಪ್ರೋಟೀನ್ ಪೌಡರ್ನ ಹಾಗೆ ತಿನ್ಕೋತೀನಿ. ಇಲ್ಲಾಂದ್ರೆ ನಾವು ಇದನ್ನ ಹಾಲಿಗಾದ್ರೂ ಹಾಕೊಂಡು ಕುಡಿಬೋದು. ಆದ್ರೆ ಒಂದು ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅಥವಾ ವಯಸ್ಸಾದವರಿದ್ರೆ ಅವ್ರಿಗೆ ತುಂಬ ಅವಶ್ಯಕತೆ ಪ್ರೋಟೀನ್. ನಿಮಗೂ ಕೂಡ ದಿನದಲ್ಲಿ 1 ಸ್ಪೂನ್ ಈ ಪೌಡರ್ನ ಯೂಸ್ ಮಾಡೋದನ್ನ ಮಿಸ್ ಮಾಡಬೇಡಿ. ಮಕ್ಕಳಿಗಾದ್ರೆ ಪ್ರತಿದಿನ ಹಾಲಲ್ಲಿ ಹಾಕಿ ಕೊಡಿ. ಹಾಗೆ ನೀವು ತಗೊಳ್ಳೋದಾದ್ರೆ ಹಾಲಿಗಿಂತ ಈ ಥರ ಮಾಲ್ಟ್ಗೋ ಅಥವಾ ಇನ್ಯಾವುದೋ ರೂಪದಲ್ಲಿ ನೀವು ಇದನ್ನ ಅಟ್ಲೀಸ್ಟ್ 1 ಸ್ಪೂನ್ ತಿನ್ಕೊಂಡ್ಬಿಡ್ಬೋದು. ಏನು ಇದಿಲ್ಲ, ಎಲ್ಲದು ಚೆನ್ನಾಗಿ ರೋಸ್ಟ್ ಆಗಿರುವಂಥದ್ದು. ಇದು ಡ್ರೈ ನಟ್ಸ್ ಅಂಡ್ ಸೀಡ್ಸ್, ಹಾಗಾಗಿ ವೆರಿ ಎಸೆನ್ಷಿಯಲ್ ಎಲ್ರಿಗೂ. ಇದು ನನ್ನ ಮೋಸ್ಟ್ ಯೂಸ್ಡ್ ಪ್ರಾಡಕ್ಟ್. ಇದು ನಮ್ಮ ಪೂರ್ಣಿಮಾ ಅವರ ಸಿರಿಪೂರ್ಣ ಮಾಲ್ಟು. ಹಾಗೆ ನೋಡಿ ಇದು ಖಾಲಿ ಆಗಿದೆ, ಚೂರಿದೆ. ಬಾದಾಮ್ ಪೌಡರ್ ಇಷ್ಟಿದೆ ನೋಡಿ ಬಾದಾಮ್ ಪೌಡರ್. ಇದು ಮೋಸ್ಟ್ ಫೇವ್ರೆಟ್. ನಮ್ಮ ಮನೆಯಲ್ಲಿ ಯಾರೇ ಸಡನ್ ಗೆಸ್ಟ್ ಬಂದ್ರು ನಾವು ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ಬಾದಾಮ್ ಪೌಡರ್ ಕೊಟ್ಬಿಟ್ಟು ಹೇಗಿದೆ ನೋಡಿ ಅಂತ. ನಿಜವಾಗ್ಲೂ ಹೇಳ್ತೀನಿ, ಐ ಸ್ವೇರ್ ಈ ಟೇಸ್ಟ್ ನಿಮಗೆ ಯಾವುದೇ ಬ್ರ್ಯಾಂಡ್ ಬಾದಾಮ್ ಪೌಡರ್ ತಗೊಂಡ್ರು ಈ ಟೇಸ್ಟ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮಕ್ಕಳಿಗಾದ್ರೆ ಇದನ್ನ ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಡಿ, ಇಲ್ಲಾಂದ್ರೆ ಹಾಟ್ ಬಾದಾಮ್ ಮಿಲ್ಕ್ ಮಾಡ್ಕೊಂಡು ಕುಡಿಬೋದು. ನಾವು ಬೇಕಾದ್ರೆ ಗೆಸ್ಟ್ಗಳು ಬಂದಾಗ ಸರ್ವ್ ಮಾಡಿ ಒಂಚೂರು ಬೆಲ್ಲ ಹಾಕಿ ಕೊಟ್ರೆ ಎಷ್ಟು ಟೇಸ್ಟಿ ಆಗಿರೋದು ಗೊತ್ತಾ. ಇದು ನಮ್ಮ ಪೂರ್ಣಿಮಾ ಅವರ ಸಿರಿಪೂರ್ಣ ಮಾಲ್ಟ್. ನನ್ನ ರುಟೀನಲ್ಲಿ ಇದು ಕೂಡ ಆಡ್ ಆಗುತ್ತೆ. ಹಾಗೆ ಇಲ್ಲಿ ನೋಡುವಾಗ ಇದೆಲ್ಲ ಫ್ರೆಶ್ ಆನ್ ಬಾಟಲ್ಸು. ಇಲ್ಲಿ ಅರಿಶಿಣದ ಪುಡಿ ಇದೆ ಫ್ರೆಶ್ ಆನ್ದು. ಹಾಗೆ ಫ್ರೆಶ್ ಆನ್ ಕಲ್ಲುಪ್ಪು ನೋಡಿ ನೋಡಿ ನೋಡಿ, ಫ್ರೆಶ್ ಆನ್ ಕಲ್ಲುಪ್ಪು, ಫ್ರೆಶ್ ಆನ್ ಹಿಮಾಲಯನ್ ಪಿಂಕ್ ಸಾಲ್ಟ್. ಓಕೆ, ಹಾಗೆ ಚಳ್ಳಕೆರೆಯ ಗಾಣದ ಎಣ್ಣೆ, ಅದು ಕೊಕೊನಟ್ ಆಯಿಲ್, ಇದು ಶೇಂಗಾ ಎಣ್ಣೆ. ಹಾಗೆ ಹೊಸದು ಕೂಡ ಬಂದಿದೆ, ಬನ್ನಿ ತೋರಿಸ್ತೀನಿ. ಇವತ್ತಷ್ಟೇ ಬಾಕ್ಸ್ ಬಂತು. ಇದಿಷ್ಟು ಎಣ್ಣೆ ನಮ್ದಷ್ಟೇ ಅಲ್ಲ, ಭಾವನವ್ರ ಮನೆಗೂ ಸೇರಿಸ್ಬಿಟ್ಟು ನಾವು ತರಿಸಿರೋದು. ಓಕೆ 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 ಇರುವೆ ಅಂತ ಇದೆ ನೋಡಿ, ಇಲ್ಲಿ ಇರುವೆಗಳು ನೋಡಿ. 1 ಲೀಟ್ರು ಸ್ಯಾಫ್ಲರ್ ಆಯಿಲ್, ಇದು ಯಾವ ಆಯಿಲ್ ಅಲ್ಲ, ದೀಪದ ಎಣ್ಣೆ 5 ಲೀಟ್ರು ಕೇಳಿದ್ರು. 5 ಲೀಟ್ರು ದೀಪದ ಎಣ್ಣೆ, 5 ಲೀಟ್ರು ನಾನು ಈ ಸಲ ಕುಸುಬೆ ಎಣ್ಣೆ ತರಿಸ್ಕೊಂಡಿದ್ದೀನಿ, 5 ಲೀಟ್ರು ಶೇಂಗಾ ಎಣ್ಣೆ, 5 ಲೀಟ್ರು ಇನ್ಯಾವುದು ಅಕ್ಕ ಯಾವುದು ಸನ್ಫ್ಲವರ್ ಆಯಿಲ್, ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಇದು. 5 ಲೀಟ್ರು ಕುಸುಬೆ ಎಣ್ಣೆ ಸ್ಯಾಫ್ಲವರ್, 5 ಲೀಟ್ರು ಸನ್ಫ್ಲವರ್, 5 ಲೀಟ್ರು ಗ್ರೌಂಡ್ನಟ್ ಆಯಿಲು, ಹಾಗೆ 5 ಲೀಟ್ರು ದೀಪದ ಎಣ್ಣೆ. ಇದು 1 ಲೀಟ್ರು ಸ್ಯಾಫ್ಲವರಲ್ಲಿ ಅಕ್ಕ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಬನ್ನಿ, ಇಲ್ಲಿ ನೋಡಿ ಇವನನ್ನ ಎಷ್ಟು ಗಲಾಟೆ ಮಾಡ್ತಿದ್ದೆ ನೋಡಿ. ಏನೋ ಏನೋ ಏನು ಹೇಳು, ಬಾಯ್, ನಾ ಹೋಗ್ತೀನಿ, ಬಾಯ್ ಬಾಯ್ ಸಿಜು, ಬಾಯ್. ಏನಮ್ಮ ಏನಮ್ಮ ಬಾಲದಲ್ಲಿ ಆನ್ಸರ್ ಕೊಡ್ತೀಯಲ್ಲಮ್ಮ ನೀನು, ಏನಮ್ಮ? ನಡಿ 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 ಒಳಗೋಣ, ಹೊರಗಡೆ ಹೋಗೋಣ ನಡಿ. ಕ್ಯಾಮ್ರಾ ಎಷ್ಟು ಅಭ್ಯಾಸ ಆಗೋಗಿದೆ ಇವನಿಗೆ ಅಂದರೆ, ಏನು 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 ಬಂಗಾರ? ಓನಮ್ಮ ಓನಮ್ಮ ಹಂಗೆಲ್ಲ ಮಾಡಬಾರ್ದು. ಗುಡ್ ಬಾಯ್ ಅಲ್ಲ ನೀನು, ಗುಡ್ ಬಾಯ್ ಅಲ್ಲ ನೀನು, ಗುಡಿ ಬಾಯ್ ಅಲ್ಲ ನೀನು, ಗುಡಿ ಬಾಯ್. ಹಾಗೆ ನಮ್ಮ ಪವನ್ ಅವರ ಕುಕೀಸ್ ಇನ್ನ ಒಂಚೂರು ಪಾರು ಉಳ್ಕೊಂಡಿದೆ. ಅಲ್ಲಿ ಆರ್ಕ ಇದೆ, ಆರ್ಕದ ಕೆಳಗಡೆ ಇರೋದು ಏನದು ಜಾಯ್ಕಾಯಿ ಅನ್ಕೋತೀನಿ, ಉತ್ತತ್ತಿ ಜಾಯ್ಕಾಯಿ, ಇದು ಚಕ್ರ ಮುಗ್ಗು, ಚಕ್ಕೆ. ಇದೆಲ್ಲ ಟಪರ್ವೇರ್ ಬಾಕ್ಸಸ್ ಮುಂಚೆ ತಗೊಂಡಿದ್ದೆ ಆಯ್ತಾ. ಇದು ರೋಲ್ಡ್ ಓಟ್ಸ್, ಫ್ರೆಶ್ ಆನ್ ಶೇಂಗಾ, ಫ್ರೆಶ್ ಆನ್ ತೊಗರಿಬೇಳೆ, ಅವಲಕ್ಕಿ ಮಾತ್ರ ಫ್ರೆಶ್ ಆನ್ದಲ್ಲ, ಸತ್ಯ ಹೇಳ್ತೀನಿ, ಅವಲಕ್ಕಿ ಮತ್ತೆ ಈ ರವೆ ಎರಡೂ ಫ್ರೆಶ್ ಆನ್ದಲ್ಲ. ಇದು ನಮ್ಮ ಮನೆಯವ್ರಿಗೆ ಅದೇ ಬೇಕು ಅಂತೇಳಿ ಅದು ತಂದಿರೋದು. ಇಲ್ಲಿ ನೋಡ್ಬೋದು ಇದು ನಮ್ಮ ಪೂರ್ಣಿಮಾ, ಸಕಲೇಶ್ಪುರ ಪೂರ್ಣಿಮಾ ಅವರ ಏನಿದು ಕಾಫಿ ಪೌಡರ್, ಇನ್ಸ್ಟೆಂಟ್ ಕಾಫಿ ಪೌಡರು ಅಲ್ಲಿ ಒಂದಿದೆ. ಹಾಗೆ ಇದು ಗೋಧಿ ಹಿಟ್ಟು, ಚಪಾತಿಗೆ ಬಳಸ್ತೀವಲ್ಲ ಈ ಗೋಧಿನ ತರಿಸಿರೋದು ಮುತಾಲಿಕ್ ಸರ್ ಕಡೆಯಿಂದ. ಸೊ ಇದು ಗೋಧಿ ಹಿಟ್ಟು.
ಇಲ್ಲಿ ನೋಡಿ, ನಾವು ಆದಷ್ಟು ಬಳಸುವಂಥ ಬ್ಯಾಗ್ಸ್ ಆಲ್ಮೋಸ್ಟ್ ಎಲ್ಲ ಜೂಟ್ ಬ್ಯಾಗ್ಸ್. ಒಂದು ಅದು ನಮಗೆ ಪಾರ್ಸಲಿ ಕೊಟ್ಟಿರುವಂಥ ಬ್ಯಾಗ್ ಇದೆ, ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಜೂಟ್ ಬ್ಯಾಗ್ಸ್ ಇದೆ. ನೀವು ನೋಡ್ಬೋದು ಈ ಬಾಕ್ಸಲ್ಲಿ ನಾನು ಸ್ಟೋರ್ ಮಾಡಿಟ್ಟಿದ್ದೀನಿ. ಎಲ್ಲ ಕಾಟನ್ ಬ್ಯಾಗ್ಸ್ ಹಾಗೆ ಜೂಟ್ ಬ್ಯಾಗ್ಸ್ ಇದೆ. ಸೊ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಮುಕ್ತ ಆಗ್ತಾ ಇದ್ದೀವಿ, ಟ್ರೈ ಮಾಡ್ತಾ ಇದ್ದೀವಿ. ನೀವು ಕೂಡ ಪ್ರಯತ್ನ ಪಡಿ. ಪೂಜೆನ ನೀವು ನೋಡ್ಕೊಂಡ್ಬಂದ್ರಿ, ಫ್ರೈಡೇ ಪೂಜೆ. ಸೊ ಇವತ್ತೇ ಮಾಡಿ ಇವತ್ತೇ ಎಡಿಟಿಂಗ್ ಮಾಡಿ ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಸೊ ಪೂಜೆದಾಯಿತು. ಇನ್ನು ಬ್ರೇಕ್ಫಾಸ್ಟ್ ನಾನು ತೋರಿಸ್ದೆ ಏನೆಲ್ಲ ಗ್ರಾಸರೀಸ್ ಇದೆ ಮನೇಲಿ ಅಂತ. ಗ್ರಾಸರೀಸ್ ಎಲ್ಲ ಕೂಡ ಫ್ರೆಶ್ ಆನ್ದು ಇಲ್ಲ ಮುತಾಲಿಕ್ ಸರ್ದು ಈ ರೀತಿ ಬಳಸ್ತಾ ಇರೋದ್ರಿಂದ ಹೆಚ್ಚಾಗಿ ಏನು ಕಾಂಟ್ರಡಿಕ್ಷನ್ ಇಲ್ಲ ಅದರಲ್ಲಿ. ಹಾಗೆ ಹೇರ್ ಆಯಿಲ್ ತೋರಿಸ್ತೀನಿ. ವಾಣಿಯವರ ಹೇರ್ ಆಯಿಲ್ ಬಳಸ್ತೀನಿ. ನಿಮಗೆಲ್ಲ ಗೊತ್ತು ವಾಣಿಯವರ ಹೇರ್ ಆಯಿಲ್ ನಾನು ತುಂಬ ದಿನದಿಂದ ಬಳಸ್ತಾ ಇದ್ದೀನಿ ಅಂತ. ಹಾಗೆ ವಾಣಿಯವ್ರದ್ದು ಒಂದು ಎಕ್ಸ್ಟ್ರಾ ಪ್ಯಾಕೆಟ್ ಸ್ನಾನದ ಪುಡಿ ಕೂಡ ರೆಡಿ ಇದೆ. ಅದು ಖಾಲಿ ಆದ ತಕ್ಷಣ ಇದು ಹಾಕ್ಕೊಳ್ಳೋಕ್ಕಂತ ಒಂದು ಪ್ಯಾಕೆಟ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಸ್ನಾನದ ಪುಡಿ. ಸೊ ಏನಂದರೆ ನಮ್ಮ ಮನೆಯಲ್ಲಿ ನಾವು ಏನು ಬಳಸ್ತಿದ್ದೀವಿ ಅದನ್ನು ಹೇಳಿದ್ರೆ ಮಾತ್ರ ನಿಮಗೂ ಗೊತ್ತಾಗುತ್ತೆ, ತೋರಿಸಿದ್ರೆ ಗೊತ್ತಾಗುತ್ತೆ. ಇನ್ನು ತುಂಬ ಇಂಪಾರ್ಟೆಂಟಾಗಿ ನಾನು ಬಳಸೋದು ಪಾತ್ರೆಗಳು. ಇಲ್ಲಿ ನೋಡಿ, ಪ್ರತಿನಿತ್ಯ ಬಳಸುವಂಥ ಪಾತ್ರೆಗಳಿದು. ಹಾಲಿನ ಪಾತ್ರೆ ಆಗಲಿ, ಸಾಂಬಾರ್ ಪಾತ್ರೆ ಆಗಲಿ, ಮೊಸರು ಗಡಿಗೆ, ಹಾಗೆ ಕಲ್ಚೆಟಿ. ಇದರಲ್ಲಿ ನೋಡಿ ತೊಳೆದಿಟ್ಟಿದ್ದೀನಿ. ಈಗಷ್ಟೇ ಸಾಂಬಾರ್ ಖಾಲಿ ಮಾಡಿ ತೊಳೆದಿಟ್ಟಿರೋದು ಒಂದು. ಇನ್ನು ಒಂದು ಮಣ್ಣಿನ ಪಾತ್ರೆ, ಅಲ್ಲಿ ಕೆಳಗಡೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದಂಥ ಮಣ್ಣಿನ ಪಾತ್ರೆ. ಇದೊಂದು ಇಂಡಾಲಿಯಂ ಪಾತ್ರೆ. ಏನಾದರೂ ಈರುಳ್ಳಿ ಹಾಕಿ ನೀರಲ್ಲಿ ಹಾಕಿಟ್ಕೊಂಡು ಹೆಚ್ಚೋಕ್ಕೆ ಮುಂಚೆ ನೀರಲ್ಲಿ ಹಾಕಿಡ್ತೀನಲ್ಲ ಅದಕ್ಕೆ ಬಳಸ್ತೀನಿ. ಇದೆಲ್ಲ ಕೃಷ್ಣ ಭಟ್ ಸರ್ದು ಕಲ್ಚೆಟ್ಟಿ ಮಾತ್ರ ನಮ್ಮ ಅಜ್ಜಿ ಅರಮನೆಯಿಂದ ತಗೊಂಡಿದ್ದು. ಅಲ್ಲಿ ಕಾಸ್ಟ್ ಐರನ್ದು ಸೀಸನಿಂಗ್ ಪ್ಯಾನ್ ಅದು. ಹಾಗೆ ಇಲ್ಲಿ ಬಂದ್ರೆ ನೋಡಿ, ಎಣ್ಣೆ ಎಲ್ಲ ಒರೆಸಿಟ್ಟಿದ್ದೀನಿ. ನೆಕ್ಸ್ಟ್ ಯೂಸ್ ಮಾಡುವಾಗ ನೀರು ಹಾಕ್ಬಿಟ್ಟು ಬಿಸಿ ಮಾಡಿ ಚಲ್ಲಿ ಆ ನಂತರ ನಾನು ಮತ್ತೆ ಅದನ್ನ ಬಳಸ್ತೀನಿ. ಪಡ್ಡನಂಚು ಸ್ವಸ್ತಾ ಕುಕ್ವೇರ್ ಅವರ ಕಾಸ್ಟ್ ಐರನ್ ಪಡ್ಡನಂಚು. ಹಾಗೆ ಸ್ವಸ್ತಾ ಕುಕ್ವೇರ್ ಅವರ ಇಲ್ಲಿ ಅಪ್ಪಂ ಹಂಚು, ಅದ್ರ ಕೆಳಗಡೆ ದೋಸೆ ಹಂಚು. ಹಾಗೆ ಇಲ್ಲಿ ಕಡಾಯಿ ಇದೆ, ಮಣ್ಣಿನ ಕಡಾಯಿ ಒಂದಿದೆ. ಇದು ಲೋಕಲ್ ಹಂಚು ಇದು. ಓಕೆ, ಸೊ ಇದಿಷ್ಟು ಸ್ವಸ್ತಾ ಕುಕ್ವೇರ್ ಅವರ ಹಂಚುಗಳನ್ನ ನಾನು ಒಂದು ಜಾಗದಲ್ಲಿ ಇಟ್ಟಿದ್ದೀನಿ. ಒಬ್ಬ ಯೂಟ್ಯೂಬರ್ ಅಂದ ತಕ್ಷಣ ಸೊಸೈಟಿಗೆ ನಾವೇನು ಕೊಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹಣಕ್ಕೋಸ್ಕರ ಚಾನಲ್ ಮಾಡಿಕೊಂಡು ಉದ್ದೇಶನೇ ಇಲ್ಲದೆ, ಕಂಟೆಂಟೇ ಇಲ್ಲದೆ ಅಥವಾ ಮೆಸೇಜ್ ಇಲ್ಲದೆ ಮಾಡೋದು ನಿಜವಾಗ್ಲೂ ವ್ಯರ್ಥ ಅನ್ನೋದು ನನ್ನ ಭಾವನೆ. ಅಟ್ ಲಾಸ್ಟ್ ಈ ವ್ಲಾಗ್ನ ಎಂಡ್ ಮಾಡೋಕ್ಕೆ ಮುಂಚೆ, ಪ್ರತಿನಿತ್ಯ ರಾತ್ರಿ ಮಲ್ಗೋಕ್ಕೆ ಮುಂಚೆ ನನ್ನ ರುಟೀನ್ ಇದು. ಒಂದು ಸಲ ಕಿಚನ್ ವ್ಯಾಕ್ಯೂಮ್ ಮಾಡಿಕೊಂಡು ದಾರಿ ಫುಲ್ ವ್ಯಾಕ್ಯೂಮ್ ಮಾಡ್ತೀನಿ. ಅವಶ್ಯಕತೆ ಏನಿದೆ, ನಿಮ್ಮ ಮನೇಲಿ ಮೇಡ್ ಬರ್ತಾರೆ, ಕಸ ಗುಡಿಸ್ತಾರೆ, ನೆಲ ಒರೆಸ್ತಾರೆ, ಮತ್ತ್ಯಾಕೆ ಮಾಡ್ತೀರಾ ಅಂತ ನೀವು ಅಂದ್ಕೊಂಡ್ರೆ, ಇವಾಗ ನಿಮ್ಗೆ ಕಣ್ಣು ಮುಂದೆ ಪ್ರೂಫ್ ತೋರಿಸ್ತೀನಿ. ಕಸ ಗುಡಿಸಿ ನೆಲ ಒರೆಸಿ ಮಾಡಿದ್ರು ಎಲ್ಲರೂ ಮನೆಯಲ್ಲೂ ಎಷ್ಟರ ಮಟ್ಟಿಗೆ ಡಸ್ಟ್ ಇರುತ್ತೆ, ಕಣ್ಣಿಗೆ ಕಾಣಿಸ್ದೇ ಇರೋವಂಥ ಚಿಕ್ಕ ಚಿಕ್ಕ ಇರುವೆಗಳಿರುತ್ತೆ ಅಂತ. ಬನ್ನಿ ನೋಡಿ, ನಿಮಗೆ ಶಾಕ್ ಆಗೋದು ಗ್ಯಾರಂಟಿ. ನೋಡಿ, ಕಿಚನಿನ ಮುಂದುವರೆದ ಭಾಗ, ಅಲ್ಲೇ ಕಿಚನಲ್ಲೇ ಇದು ನೀವು ನೋಡ್ತಾ ಇರೋದು. ಆ ಡಸ್ಟ್ ನೋಡಿ ಎಲ್ಲಿಂದ ಬಂತು. ನಮ್ಮ ಮನೇಲಿ ನೋಡಿದರೆ ಸರಿಯಾಗಿ ವೆಂಟಿಲೇಷನ್ ಕೂಡ ಇಲ್ಲ. ಇಷ್ಟು ಧೂಳು ಎಲ್ಲಿಂದ ಬರಲಿಕ್ಕೆ ಸಾಧ್ಯ, ನಿಮಗೂ ಅನಿಸುತ್ತಾ? ಸೊ ಡೈಸನ್ ನನ್ನ ಒಂದು ಪಾರ್ಟ್ನರ್ ಥರ ಆಗೋಗಿದೆ. ನನ್ನ ಹೈಜಿನಿಕ್, ನನ್ನ ನೇಚರ್ಗೆ ಇದು ದಿ ಬೆಸ್ಟ್ ಪಾರ್ಟ್ನರ್. ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ. ಏನೋ ಒಂಥರ ಥೆರಪಿ ಥರ ನನಗಿದು ಇಷ್ಟ ಆಗ್ತಾಯಿದೆ. ನಿಜವಾಗ್ಲೂ ಮೈಂಡ್ ತುಂಬ ಇದಾದರೆ ಇದನ್ನು ಯೂಸ್ ಮಾಡ್ಬೋದು ಅನಿಸುತ್ತೆ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಕೂಡ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಡಸ್ಟ್ ಯಾವ ರೀತಿ ಡೈಸನ್ ಕ್ಲೀನ್ ಮಾಡುತ್ತೆ ನೋಡಿ. ನಿಜವಾಗ್ಲೂ ಅಮೇಝಿಂಗ್ ಅಂದರೆ ಅಮೇಝಿಂಗ್ ನೋಡಿ ಅಲ್ವಾ. ಕ್ಲೀನ್, ನಿಜವಾಗ್ಲೂ ದಿ ಬೆಸ್ಟ್ ಪ್ರಾಡಕ್ಟ್ ಆಯಿತು ಇದು ನನಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.